ಎಲ್ಲ ರೈತ ಬಾಂಧವರಿಗೆ ಈ ನಮ್ಮ ನಾಡ ಹಬ್ಬವಾದ ಮೈಸೂರು ದಸರಾ ಇದಕ್ಕೆ ಶುಭಾಶಯ ಕೋರುತ್ತೇನೆ. ನಾನು ಡಾಕ್ಟರ್ ಅಜರುದ್ದೀನ್ ಅಂತ, ಮುಖ್ಯ ಪಶುವೈದ್ಯಾಧಿಕಾರಿ, ಪಶುಸಂಗೋಪನಾ ಇಲಾಖೆ. ಮೇಕೆ ತಳಿ ಅಂದರೆ ನಮ್ಮ ಭಾರತ ದೇಶ ಮತ್ತು ಕರ್ನಾಟಕದಲ್ಲೂ ಸಹ ಸಾಕಷ್ಟು ಮೇಕೆ ತಳಿ ಇದೆ. ಕರ್ನಾಟಕದಲ್ಲಿ ಈಗ ರೆಕಗ್ನೈಸ್ಡ್ ಬ್ರೀಡ್ ಅಂತೀವಿ, ಅಂದರೆ ಅದು ರಿಜಿಸ್ಟ್ರೇಷನ್ ಆಗಿರೋ ಬ್ರೀಡ್ಸಲ್ಲಿ ನಂದಿದುರ್ಗ ಅಂತ ಒಂದು ಬ್ರೀಡ್ ಇದೆ, ಚಿತ್ರದುರ್ಗ ಅಲ್ಲಿ ಸಮೀಪ. ಇನ್ನೊಂದು ಬಿದಿರಿ ಅಂತ ಬೀದರ್ ಸಮೀಪದಲ್ಲಿದೆ. ಅದೇ ರೀತಿ ಇದು ಬೆಂಗಳೂರು ಉದ್ದ ಕಿವಿ ಮೇಕೆ ಅಂತ ಬೆಂಗಳೂರು ಸುತ್ತಮುತ್ತ ಭಾಗದಲ್ಲಿ ಇದೊಂದು ತಳಿ ಕಂಡುಬರುತ್ತೆ. ಇಲ್ಲಿವರೆಗೂ ಈ ತಳಿ ರಿಜಿಸ್ಟ್ರೇಷನ್ ಆಗಿಲ್ಲ. ಅದ್ರ ಬಗ್ಗೆ ನಾವು ಭಾರತ ಸರ್ಕಾರಕ್ಕೆ ಅಪ್ಲಿಕೇಶನೆಲ್ಲ ಹಾಕಿರ್ತೀವಿ. ಮುಂದೆ 2 ವರ್ಷ 3 ವರ್ಷ ಆಗಿದೆ, ಮುಂದಾಗುತ್ತೆ ಅಂತ ನಮಗೆ ಒಂದು ಪಾಸಿಟಿವ್ ವೈಬ್ಸ್ ಇದೆ. ಈ ತಳಿ ಬಂದು ಸುಮಾರು ಒಂದು 70 ವರ್ಷದಿಂದ ಸಾಕ್ತಾ ಇರುವಂಥ ದಾಖಲೆ ಬೆಂಗಳೂರಲ್ಲಿ ಅವೈಲೇಬಲ್ ಇದೆ. ಒಂದು 1976ರಲ್ಲಿ ಒಂದು ಶೋ ಆಗುತ್ತೆ, ಲೈಫ್ ಸ್ಟಾಕ್ ಶೋ ಅಂತ. ಅದರಲ್ಲಿ ನೀವು ನೋಡ್ಬೋದು, ಮಾನ್ಯ ಶ್ರೀಮತಿ ಇಂದಿರಾ ಗಾಂಧಿ ಅವರು ಪ್ರೈಸ್ ಕೊಡ್ತಾ ಇರೋದು ಅಂತ ಒಂದು ಫೋಟೋನು ನಮ್ಮ ಇದರಲ್ಲೆಲ್ಲ ಇದೆ. ರೈತರು ಇದನ್ನು ಭಾಳಷ್ಟು ಬೇರೆ ಬೇರೆ ಪರ್ಪಸಿಗೆ ಸಾಕ್ತಿದ್ರು. ಒಂದು ಮಾಂಸಕ್ಕೆ, ಹಾಲಿಗೆ, ಟ್ರಾನ್ಸ್ಪೋರ್ಟೇಷನ್ ಪರ್ಪಸಿಗೂ ಸಾಕ್ತಾಯಿದ್ರು. ಬಕ್ ಕಾರ್ಟ್ಸ್ ಅಂತೀವಿ, ಅಂದರೆ ಈಗ ಎತ್ತಿನ ಗಾಡಿ ಇರುತ್ತಲ್ಲ, ಈ ಥರ ಹೋತದ ಗಾಡಿನೂ ಸಹ ಈ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ ಆವಾಗ ಯೂಸ್ ಮಾಡ್ತಾಯಿದ್ರು. ಈಗ ಏನಾಗಿದೆ, ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಪರ್ಪಸ್ ಎಲ್ಲ ಚೇಂಜ್ ಆಗಿರೋದ್ರಿಂದ ರೈತರು ಮತ್ತು ಜಾಗನೂ ಕಡಿಮೆ ಇರೋದ್ರಿಂದ ಭಾಳಷ್ಟು ರೈತರು ತನ್ನೇ ಮನೆ ಮಾಳಿಗೆ ಮೇಲೆ ಸಾಕ್ತಾರೆ. ಒಂದು 30-40 ಮೇಲೆ ಜಾಗ ಇತ್ತಂದರೆ ಒಂದು 40-30 ಮರಿ ಸಾಕ್ತಾರೆ ಜನ. ಇದು ಬಂದು ಮೋಸ್ಟ್ಲಿ ಶೋಕಿಗೋಸ್ಕರ ಸಾಕ್ತಾ ಇರೋದು ಇಲ್ಲಿವರೆಗೂ. ಕಿವಿ ಚೆನ್ನಾಗಿರ್ತವೆ, ಎರಡನೇದು ಅದ್ರ ಹಾಲು ಚೆನ್ನಾಗಿರುತ್ತೆ, ಆಮೇಲೆ ಮಕ್ಕಳು ಬ್ಯುಸಿ ಇರ್ತಾರೆ ಅಂತ. ನಾವು ಒಂದು ಸರ್ವೆ ಮಾಡಿರೋ ಪ್ರಕಾರ ಯಾರು ಮೇಕೆ ಸಾಕಿದ್ದಾರೆ ಬೆಂಗಳೂರಲ್ಲಿ, ಅಲ್ಲಿ ಮಕ್ಕಳು ಡ್ರಗ್ ಅಡಿಕ್ಟ್ ಆಗಿಲ್ಲ. ಅರ್ಥ ಆಯ್ತಾ ಸರ್? ಡ್ರಗ್ ಅಡಿಕ್ಷನ್ ಇಲ್ಲ. ಎರಡನೇದು ಬಂದು ಅದರದ್ದೊಂದು ಎಕನಾಮಿಕಲ್ ಆ್ಯಕ್ಟಿವಿಟಿ. ಈಗ ಬಕ್ರೀದ್ ಹಬ್ಬ ಬರುತ್ತೆ, ಆಮೇಲೆ ಹೊಸ್ತೊಡಕ್ಕೆ ಬರುತ್ತೆ. ಆ ಟೈಮಲ್ಲಿ ಮಾಂಸಕ್ಕೆಲ್ಲ ಜನ ಶೋಕಿ ಅಂತಲೇ ತೊಗೊಂಡು ಹೋಗ್ತಾರೆ. ಅದ್ರ ಬೆಲೆ ಇದೆ, ಒಳ್ಳೆ ಕ್ವಾಲಿಟಿ ಅಂದರೆ ಲಕ್ಷ ಹೇಳ್ತಾರೆ. ಬಟ್ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ನಾವು ಕೆಲಸ ಇನ್ನೂ ಜಾಸ್ತಿ ಮಾಡಬೇಕು. ಈಗ ನಿಮ್ಮ ಮಡಿಗೆಯಲ್ಲಿರುವಂಥ ಒಂದು ಮೇಕೆಯ ಬೆಲೆ ಎಷ್ಟು ಸರ್? ನಾವು ಕೇಳಿದ್ವಿ, ಅವ್ರು 3 ಲಕ್ಷ ಹೇಳ್ತಾ ಇದ್ದಾರೆ. ಅದು ಯೂಶಲಿ ಏನಾಗುತ್ತೆ ಅಂದರೆ, ಇವು ನಾವೇ ಎಲ್ಲ ಮರಿ ಏನಿಟ್ಟಿದ್ದೀವಿ ಎಲ್ಲ ಬ್ರೀಡಿಂಗ್ ಸ್ಟಾಕು, ಎಲ್ಲವೂ ಬ್ರೀಡಿಂಗ್ ಸ್ಟಾಕ್ಸ್ ಇವು. ಈ ಬ್ರೀಡಿಂಗ್ ಸ್ಟಾಕ್ ಅಂದರೆ ಇದರಿಂದ ಮರಿ ಉತ್ಪತ್ತಿ ಆಗೋ, ಇದು ನೀವು ಮಾಂಸಕ್ಕೋಸ್ಕರ ಅಂತ ನೀವು 3 ಲಕ್ಷ ತೊಗೊಂಡು ಆಗಲ್ಲ. ನೀವು ಬ್ರೀಡಿಂಗ್ ಪರ್ಪಸ್ ನೀವು ಬೇಕಾದರೆ ಇನ್ವೆಸ್ಟ್ ಮಾಡ್ತೀನಿ ಅಂದರೆ ಆವಾಗ ನಿಮಗೆ ವರ್ಕೌಟ್ ಆಗುತ್ತೆ. ಅಲ್ಲ, ರೈತರಿಗೆ ಸಾಕುವಂಥವ್ರಿಗೆ ಒಳ್ಳೆಯ ಉತ್ತೇಜನ ಸಿಗುತ್ತೆ ಅಂತ ಸಾಕಿದ್ರೆ. ಅಲ್ಲ, ರೈತರು ತಂದೆ ಆದಂಥ ಅದ್ರ ಮಾರುಕಟ್ಟೆ ಇದೆ, ಮಾರುಕಟ್ಟೆ ಸ್ಟಡಿ ಮಾಡಿ ಆಮೇಲೆ ಈ ತಳಿನ ಸಾಕಿದರೆ ಒಳ್ಳೆಯದು. ನನ್ನ ಅಭಿಪ್ರಾಯ. ಕ್ರೇಜಿಗೋಸ್ಕರ ಸಾಕಿದ್ರೆ ನಾನು ಅದನ್ನು ಒಪ್ಪೋದಿಲ್ಲ. ಇಲ್ಲಪ್ಪ ನಾನು ಶೋಕಿಗೋಸ್ಕರ ಸಾಕ್ತೀನಿ ಅಂದರೆ ನಮ್ಮ ಕಡೆಯಿಂದ ಏನಾದರೂ ಅಭ್ಯಂತರ ಇಲ್ಲ.